ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಬನ್ನಿ ರೆಸಿಪಿ ಮಾಡೋಣ. ಇವತ್ತು ನಮ್ಮ ಚೆಫ್ ಅವರು ನಿಮಗೆ ಒಂದು ರೆಸಿಪಿ ತೋರಿಸ್ಕೊಡ್ತಾರೆ. ಅದೊಂದು ಹುರುಳಿಕಾಳಿನ ಚಟ್ನಿ. ಸೊ ಶುರು ಮಾಡೋಣ ಇವತ್ತಿನ ವಿಡಿಯೋ. ಹುರುಳಿಕಾಳು. ಸೊ ಇದೊಂದು ಹುರುಳಿಕಾಳು ಹುರಿಬೇಕು. ಇದು ಹುರಿಬೇಕು. ಸೊ ಅಲ್ಲಿ ತವ ಇದಾಗ್ತದೆ. ಹುರಿಯುವಾಗ ಮೆಣಸಿನ್ಕಾಯಿನೂ ಹಾಕೋಬೇಕು. ಸೊ ಮೆಣಸಿನ್ಕಾಯಿ ಇದೆ ಒಂದು 4-5 ಹುರ್ಕೊಂಡೈತೆ. ಮಿಕ್ಸಿ ಜಾರ್ಗೆ ಮೆಣಸು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೋಕೋನಟ್ಟು, ಉಪ್ಪು ಇಷ್ಟು ಹಾಕಿ. ಸೊ ಇಷ್ಟು ಸಾಮಾನು ಬೇಕಾಗಿರೋದು ನಿಮ್ಮ ಹುರುಳಿಕಾಯಿ ಚಟ್ನಿಗೆ. ಪುದೀನ. ಪುದೀನ. ಓಕೆ. ಸೊ ಪುದೀನ ಮುಂದ್ಗಡೆ ಹಾಕೊಳ್ಳೋದೊಂದು. ಸೊ ಲಾಸ್ಟಲ್ಲಿ ಉಬ್ಬಾಗ ಹಾಕೊಳ್ಳೋದು ಒಂದು ಪುದೀನ. ಮಿಕ್ಸಿಲಿ ರುಬ್ಕೊಂಡು ಒಗ್ಗರಣೆ ಓಕೆ. ಒಗ್ಗರಣೆಗೆ ಎಲ್ಲ ಇದಿದೆ. ಸೊ ಇಲ್ಲಿ ನೋಡಿ ಇದೆ ನಿಮ್ಮ ಫುಲ್ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ. ನಿಮಗೆ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿರ್ತೀನಿ. ಇಲ್ಲಿ ನೋಡಿ ಪುದೀನ. ಸೊ ಪುದೀನಾನು ಯೂಸ್ ಮಾಡ್ಕೋಬೇಕು. 2-3 ಕಡ್ಡಿ ಸಾಕು ಅಂತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಚಟ್ನಿ ಮಾಡೋಣ. ಹುರುಳಿಕಾಳು ಚಟ್ನಿ ಮಾಡೋಣ. ಓಕೆ. ಸೊ ನಿಮಗೆ ಇಂಗ್ರೀಡಿಯೆಂಟ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಇವಾಗ ಹುರುಳಿಕಾಳು ಹಾಕ್ತಾ ಇದ್ದಾರೆ. ಹುರಿಬೇಕು. ಎಷ್ಟು ಯಾವ ಸಿಮ್ಮಲ್ಲಿರಲಿ? ಇದು ಲೋ ಅದಿಲ್ಲ. ಓಕೆ. ಲೋ ಸಿಮ್ಮಲ್ಲಿ ಇರಬೇಕಂತೆ ಇದು. ಸೊ ಹಾಕ್ಬಿಟ್ಟು ಅಳ್ಳಾಡಿಸ್ಕೋಬೇಕು. ಹಾಗೆ ಹುರ್ಕೋಬೇಕು ಚೆನ್ನಾಗಿ. ಸಿಮ್ಮಲ್ಲಿರಲಿ. ಓಕೆ. ಸೊ ಲೈಕ್ ಮೀಡಿಯಮ್ ಸಿಮ್ ಥರ ಇರಲಿ. ಲೋ ಮೀಡಿಯಮ್ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ನೋಡಿ ಬಿಡದಂತೆ ಕೈ ಅಲ್ಲಾಡಿಸ್ತಾ ಇರಬೇಕು. ಕೈ ಅಲ್ಲಾಡಿಸ್ತಾ ಇರಬೇಕಂತೆ. ಸೀಸ್ಬಾರ್ದಂತೆ. ಸೊ ಇವಾಗ ಹುರಿಬೇಕಾದ್ರೆ ಮೆಣಸಿನ್ಕಾಯಿ ಹಾಕ್ಬೇಕು. ಹುರಿ ಆದಮೇಲೆ ಮೆಣಸಿನ್ಕಾಯಿ ಹಾಕಬೇಕು. ಒಣಮೆಣಸಿನ್ಕಾಯಿ. ಸೊ ಇಲ್ಲಿ ಒಣಮೆಣಸಿನ್ಕಾಯಿ, ಗುಂಟೂರು ಒಣಮೆಣಸಿನ್ಕಾಯಿ ಹಾಕ್ತಾರೆ. ಒಂದು 4 ಸಾಕು. ನಿಮ್ಮ ಖಾರ ತಿಂದರೆ ಒಂದು 5 ಹಾಕ್ಕೊಳ್ಳಿ. 5-6. ಹುರಿತಾ ಇದೆ. ಇನ್ನೊಂದು 3 ನಿಮಿಷ ಬೇಕು. ಸೊ ಬಿಸಿ ಹಾರಲಿ. ಮಿಕ್ಸಿಗೆ. ಸೊ ಹಾರಾದ್ಮೇಲೆ ಮಿಕ್ಸಿಗೆ ಹಾಕೋದು. ಅಲ್ಲಿ ಹಾರ್ತಾ ಇದೆ. ಹಾರೋದೊಂದು ಸೌಂಡ್ ಬರ್ತಾ ಇದೆ. ಸೊ ಇವಾಗ ಇದನ್ನು ಮಿಕ್ಸಿಗೆ ಹಾಕಬೇಕು. ಓಕೆ. ಇವಾಗ ಮಿಕ್ಸಿ ಇದೆ. ಕೋಕೋನಟ್ ಹಾಕಬೇಕು. ಸೊ ಒಂದೆಷ್ಟು ಕೋಕೋನಟ್ ಐತೆ. ಹುರುಳಿಕಾಳು. ಓಕೆ. ಒಂದೆಷ್ಟು ಬೆಳ್ಳುಳ್ಳಿ ಪೀಸ್ ಹಾಕೋಣ? 5 ಬೆಳ್ಳುಳ್ಳಿ ಪೀಸ್. ಸೊ ಅದು ಹಾಕೊಂಡ ತಕ್ಷಣ ಇದು ಹಾಕೊಂಡ್ಬಿಡ್ಬೇಕು. ಎಲ್ಲ ಜೊತೆಗೆ ಹಾಕಿ ಮಿಕ್ಸಿ ಮಾಡೋದು. ಓಕೆ. ಎಲ್ಲ ಜೊತೆಲೆ ಹಿಂಗೆ ಹಾಕಬೇಕು. ಎಲ್ಲ ಜೊತೆಗೆ. ಓಕೆ. ಇವಾಗ ಮಿಕ್ಸಿ ಮಾಡೋದು. ಇವಾಗ ಮಿಕ್ಸ್ ಮಾಡೋಣ ಗೈಸ್. ಸೊ ಲೆಟ್ಸ್ ಮಿಕ್ಸ್ ಇಟ್. ಪುಡಿ ಆದಮೇಲೆ ನೀರು ಹಾಕೋಬೇಕು. ಇವಾಗ ಅವ್ರು ಹಾಕ್ತಾ ಇದ್ದಾರೆ ನೋಡಿ ನೀರು. ಅರ್ಧ ಗ್ಲಾಸ್. ಸೊ ಒಂದು ಅರ್ಧ ಗ್ಲಾಸ್ ನೀರು ಹಾಕೋಬೇಕು. ಒಂದು 100-150 ಗ್ರಾಮು. ಇಲ್ಲಿ ಒಂದು ದೇಹಕ್ಕೆ ಒಳ್ಳೆಯದಾಗಿರುವಂತಹ ಒಂದು ಹುರುಳಿಕಾಳು ಚಟ್ನಿ ಆಗಿದೆ. ಸೊ ಸೂಪರ್ ಆಗಿದೆ ನೋಡೋದಕ್ಕೆ. ಒಂದು ಹುರುಳಿಕಾಯಿ ಚಟ್ನಿ ರೆಡಿ ಆಗಿದೆ. ಸೊ ಇದಕ್ಕೆ ಒಗ್ಗರಣೆ ಹೆಂಗೆ ಹಾಕೋದು ಇನ್ನೂ ರುಚಿಕರ ಮಾಡ್ಸೋಕ್ಕೆ ಅಂತ ನೋಡೋಣ. ಗೈಸ್ ರೆಡಿ ಆಗಿದೆ. ಸೊ ಇದಕ್ಕೆ ಒಗ್ಗರಣೆ ಹಾಕದೆ. ಈಗ ಒಗ್ಗರಣೆ ಹಾಕೋಣ. ಎಣ್ಣೆ ಒಂದು 20 ಗ್ರಾಮ್ ಅನ್ಕೋ. ಓಕೆ. ಸೊ ಒಂದು 20 ಗ್ರಾಮ್ ಎಣ್ಣೆ ಹಾಕಬೇಕು. ಕಾಣಿಸ್ತಾ? ಓಕೆ. ಸೊ ಇಷ್ಟು 20 ಗ್ರಾಮ್ ಎಣ್ಣೆ ಕಾಣಿಸ್ತಾ ಇದೆಯಾ ಗೈಸ್? ಓಕೆ. ಸೊ ಈ 20 ಗ್ರಾಮ್. ಓಕೆ. 10 ಗ್ರಾಮ್ ಹಾಕೊಂಡ್ರೆ ಆಗತ್ತೆ ಅಂತ ಇದ್ದಾರೆ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು, ಎಷ್ಟು ಜನ ಇದ್ದಾರೆ ಮನೇಲಿ ಅದ್ರ ಮೇಲೆ ಹಾಕೋಬೇಕು. ಸೊ ಇವಾಗ ಒಗ್ಗರಣೆಗೆ ತುಪ್ಪನ ಹಾಕೋಬೋದು. ಸೊ ಈಗ ನಮ್ಮ ಇಷ್ಟ ಅಂತೆ. ಸೊ ಈಗ ನಮ್ಗೆ ಒಗ್ಗರಣೆ ಐಟಮ್ಸ್ ತೋರಿಸೋಣ. ಸೊ ಈಗ ಬೇಕಾಗಿರೋ ಐಟಮ್ಸು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಇದು ಜೀರಿಗೆ, ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ಜಿಂಜರು, ಕರಿಬೇವು. ಸೊ ಇಷ್ಟು ಐಟಮ್ಸ್ ಬೇಕಾಗಿರೋದು.
ಒಗ್ಗರಣೆಗೆ. ಸೊ ನಾವು ಇವಾಗ ಅದು ಯೂಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಫಸ್ಟು ಸಾಸಿವೆ ಹಾಕೋಣ. ಹಾಕಿದ ತಕ್ಷಣ ಪುಟ 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 ಅನ್ಬೇಕು, ಬಿಸಿ ಆಗಿರಬೇಕು. ಸೊ ಈಗ ಹಾಕ್ತಾ ಇದೆ ನೋಡಿ, ಅಲ್ಲಿ ಸಿಡಿಯತ್ತೆ ಗೈಸ್. ಸೊ ಇದು ಅದಕ್ಕೆ ನಾವು ಒಂದು ಮೆಣಸಿನ್ಕಾಯಿ ಹಾಕೋಣ, ಗುಂಟೂರು ಮೆಣಸಿನ್ಕಾಯಿ ಅರ್ಧ ಮಾಡಿಬಿಟ್ಟು ಹಾಕಬೇಕು. ಸೊ ಅವಾಗ ಇಲ್ಲಿ ಹಾಕ್ತಾ ಇದೆ ಹಂಗೇನೆ ಚಟಪಟ ಚಟಪಟ ಅಂತೈತೆ. ಇವಾಗ ಕಡಲೆಬೇಳೆ ಹಾಕೋಣ. ಸೊ ಕಡಲೆಬೇಳೆ ಹಾಕ್ತಾ ಇದ್ದೀವಿ, ಅದೊಂದು 3 ಬೇಳೆ ಬರೋಷ್ಟು ಹಾಕಬೇಕು ಕಡಲೆಬೇಳೆ. ಆಮೇಲೆ ಉದ್ದಿನಬೇಳೆ ಅದು ಹಂಗೇನೆ 3 ಇದು ಬರೋಷ್ಟೊತ್ತಿಗೂ. ಆಮೇಲೆ ಜೀರಿಗೆನೂ ಜೊತೆಗೆ ಹಾಕ್ಬಿಡೋದು ಆಯಿತಾ. ಆಮೇಲೆ ಕರಿಬೇವು. ಸೊ ಕರಿಬೇವು ಹಾಕೋಣ, ಅದನ್ನು ಪೀಸ್ ಮಾಡಿಬಿಟ್ಟು ಹಾಕ್ಬೇಕು, ಅವಾಗ ಸಿಡಿಯೋಕ್ಕೆ ಶುರು ಆಗುತ್ತೆ. ಸೊ ಆಮೇಲೆ ಶುಂಠಿ ಜೀರಿಗೆ ಇದು ಟೇಸ್ಟ್ ಕೊಡುತ್ತೆ ಲಾಸ್ಟೆಲ್ಲ. ಸೊ ಇದು ಯಾಕೆ ನಾವು ಇದು ರುಬ್ಬಕ್ಕೆ ಜೊತೆ ಹಾಕಿಲ್ಲ ಅಂದರೆ, ನಾವು ಇದಕ್ಕೆ ಹಾಕಿದಾಗ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅನ್ನೋದೊಂದು ನಮ್ಮ ಚೆಫ್ ಹೇಳ್ತಾ ಇದ್ದಾರೆ ನನಗೆ. ಸೊ ಇದು ನಮ್ಮ ಒಗ್ಗರಣೆ ಈ ಒಂದು ಚಟ್ನಿಗೆ. ಸೊ ಇದೊಂದು ಚಟ್ನಿಗೆ ಅದೊಂದು ಒಗ್ಗರಣೆ. ಸೊ ಇವಾಗ ಒಗ್ಗರಣೆ ಆಗಿದೆ. ಸೊ ನಿಮಗೆ ಎಣ್ಣೆ ಇಷ್ಟ ಆಗಿಲ್ಲ ಅಂದರೆ ನೀವು ತುಪ್ಪನೂ ಹಾಕ್ಕೊಳ್ಬೋದು ಗೈಸ್. ಸೊ ಏನಕ್ಕಂದರೆ ಈಗ ತುಪ್ಪ ಎಲ್ಲ ಇದು ಕಾನ್ಷಿಯಸ್ ಆಗಿದ್ದಾರಲ್ಲ ಜನರು ಎಣ್ಣೆ. ಸೊ ನಿಮಗೆ ಆಯಿಲ್ ಫ್ರೀ ಫುಡ್ ಬೇಕು ಅಂದರೆ ಇದು ಯೂಸ್ ಮಾಡ್ಕೋಬೋದು ಗೈಸ್. ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ಟೇಸ್ಟು ಚಟ್ನಿಗೆ ಪಕ್ಕಾ ಟೇಸ್ಟ್ ಬೇಕು ಅಂದರೆ ಇದೆ. ಇಲ್ಲಿ ಗೈಸ್ ಇವಾಗ ಮಿಕ್ಸ್ ಮಾಡ್ಕೋಬೇಕು ನಾವು, ಒಗ್ಗರಣೆಗೇನೆ ಅಲ್ಲಿಂದ ಹಾಕೋಬೇಕು. ಚಟ್ನಿ ಹಾಕೊಂಡು ಫುಲ್ ಮಿಕ್ಸ್ ಹೊಡಬೇಕು. ಆಮೇಲೆ ಅದು ಒಂದು ಹೆಲ್ತಿಗೆ ಬಹಳ ಒಳ್ಳೆಯದಿದು ಚಟ್ನಿ. ಅದಾದಮೇಲೆ ಅದ್ರ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ಆರಾಮಾಗಿ ತಿನ್ನಿ. ಅದ್ರ ಜೊತೆಗೆ ನೀವು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಬಹಳ ಚೆನ್ನಾಗಿ ಬರ್ತದೆ. ಅದಕ್ಕಿಂತ ಜಾಸ್ತಿ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಎಲ್ಲದಕ್ಕಿಂತ ಬೆಸ್ಟ್ ಟೇಸ್ಟ್ ಕೊಡ್ತದೆ, ಎಸ್ಪೆಷಲಿ ರಾಗಿ ರೊಟ್ಟಿ. ಸೊ ನಾವಿವತ್ತು ಇದನ್ನು ರಾಗಿ ರೊಟ್ಟಿ ಜೊತೆಗೆ ತಿನ್ನೋಣ. ಸೊ ಹೆಲ್ತ್ಗೆ ಬಹಳ ಒಳ್ಳೆಯದಿದು. ಸೊ ನೀವೇನಾದರೂ ಡಯಟಲ್ಲಿದ್ದರೆ, ಹೆಲ್ತ್ ಕಾನ್ಷಿಯಸ್ ಇದ್ದರೆ, ಪುದೀನ ಚಟ್ನಿ ತಿನ್ನೋಕ್ಕಾಗೋದಿಲ್ಲ, ಅದು ಇದು ಜಾಸ್ತಿ ಹೊಟ್ಟೆ ಇದಾಗುತ್ತೆ ಅನ್ನೋರಿಗೆ ಫುಲ್ಲು ಎಲ್ಲ ಇದು ಏನಪ್ಪ ಒಳ್ಳೊಳ್ಳೆ ಹೆಸರು ಬೇಳೆ ಇದೆ, ಆಮೇಲೆ ಕಡಲೆಬೇಳೆ ಇದೆ, ಎಲ್ಲ ಜೀರಿಗೆ ಎಲ್ಲ ಇದೆ, ನಿಮ್ಮ ಡೈಜೆಷನ್ಗೆ ಒಳ್ಳೇದಾಗುತ್ತೆ. ಸೊ ಮಿಕ್ಸ್ ಮಾಡ್ತಾ ಇದ್ದಾರೆ ಚಟ್ನಿನ ಒಗ್ಗರಣೆ ಜೊತೆಗೆ. ಘಮ 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 ಅಂತಿದೆ, ಚೆನ್ನಾಗಿ ಬರ್ತಾಯಿದೆ, ಸೂಪರ್. ಇವಾಗ ರೊಟ್ಟಿ ಜೊತೆ ತಿನ್ನೋಣ. ಸೊ ಇಲ್ಲಿ ನೋಡಿ ಗೈಸ್ ನಿಮ್ಮ ಚಟ್ನಿ, ಇಲ್ಲಿ ನಮ್ಮ ರೊಟ್ಟಿ ತಯಾರಾಗಿದೆ. ಸೊ ಈ ರೊಟ್ಟಿ ಜೊತೆಗೆ ನಮ್ಮ ಚಟ್ನಿ ಟೇಸ್ಟ್ ಮಾಡೋಣ. ಓಕೆ ಗೈಸ್, ಸೊ ಲೆಟ್ಸ್ ಗೋ ಗೈಸ್. ಇವಾಗ ಸರ್ವ್ ಮಾಡ್ತಾ ಇದ್ದಾರೆ ನಮಗೆ ಚಟ್ನಿನ ಮತ್ತು ಒಂದು ರಾಗಿ ದೋಸೆನ. ಸೊ ಮೆದುವಾಗಿದೆ, ಅಲ್ಲಿ ಸಾಫ್ಟ್ ಆಗಿದೆ. ಇದರ ರೆಸಿಪಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ. ಸೊ ಇವಾಗ ಟ್ರೈ ಮಾಡೋಣ ಗೈಸ್, ಲೆಟ್ಸ್ ಸ್ಟಾರ್ಟ್. ಗೈಸ್ ಈಗ ನಾವು ರಾಗಿ ದೋಸೆ, ರಾಗಿ ತಿಂದಿದ್ದೀವಿ. ಇವಾಗ ತೋರಿಸಿದ್ದೀವಿ ನಿಮಗೆ ಚಟ್ನಿನ. ಸೊ ಚಟ್ನಿ ತೆಳುವಾಗಿದೆ, ಹುರುಳಿಕಾಯಿ ಚಟ್ನಿ. ಸೊ ರಾಗಿ ರೊಟ್ಟಿ ಜೊತೆಗೆ ಒಂದು ಹುರುಳಿಕಾಯಿ ಚಟ್ನಿ ಸವಿಯೋಣ ಬನ್ನಿ ಗೈಸ್. ಸೊ ಇಲ್ಲಿ ಗೈಸ್ ಫುಲ್ಲು ಎತ್ಕೊಂಡಿದ್ದೀನಿ ಗೈಸ್, ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಇದು ರಾಗಿ ರೊಟ್ಟಿ ಎಷ್ಟು ಮೆದುವಾಗಿದೆಯೋ ಅದಕ್ಕೆ ಚೆನ್ನಾಗಿ ಬರ್ತಾ ಇದೆ ಚಟ್ನಿ. ಸೊ ಒಂದು ಬೈಟ್ ತಿಂದು ನಿಮ್ಗೆ ಹೇಳ್ತೀನಿ ಹೆಂಗಿದೆ ಅಂತ. ಓಕೆ, ತಿನ್ನೋಣ. ಆಹಾ 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 ಹಾ, ಸಖತ್ತಾಗಿದೆ ಗೈಸ್, ಸೂಪರ್ ಆಗಿದೆ. ಆಹಾ, ನಿಮ್ಮ ಮನೇಲಿ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ರಾಗಿ ರೊಟ್ಟಿ ತೋರಿಸ್ತೀವಿ ಹೆಂಗೆ ಮಾಡೋದು ಅಂತ. ನೆನ್ಸ್ಕೊಂಡು ತಿನ್ನಿ, ನಿಮ್ಮ ಬ್ರೇಕ್ಫಾಸ್ಟ್ ಬೆಸ್ಟ್ ಆಗಿರುತ್ತೆ ಗೈಸ್. ಲಂಚು ಬೇಡ, ಏನು ಬೇಡ ಗೈಸ್, ನೀವೇ ಮಾಡ್ತೀರಾ. ಸೊ ನಮ್ಮ ಚೆಫ್ ಮಾಡ್ತಾರೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ರಾಗಿ ರೊಟ್ಟಿ ಮೆದುವಾಗಿರೋದು ಇನ್ನೊಂದು ಬೇಟ್ ತಿಂದ್ಬಿಟ್ಟು ನಿಮಗೆ ಅದು ಹೆಂಗೆ ಅನಿಸುತ್ತೆ ಅಂತ ಹೇಳ್ತೀನಿ, ಹೇಗೆಂದರೆ ಚಟ್ನಿ ಹೆಂಗಿದೆ ಅಂತ ಹೇಳ್ತೀರಿ. ಸೊ ತಿನ್ನೋಣ. ಸೂಪರಾಗಿದೆ, ಬರೀ ಚಟ್ನಿ ತಿನ್ನೋಣ. ಸಖತ್ತಾಗಿದೆ. ಆ ಹುರುಳಿಕಾಯಿ ಇದೆಯಲ್ಲ, ಅದು ಬಾಯಿ ಹಂಗೆ ಹೊಡೆಯುತ್ತೆ, ಸ್ವೀಟ್ ಫ್ಲೇವರ್ ಹಂಗೆ ಬರ್ಸ್ಟ್ ಆಗ್ತಾ ಇದೆ. ಏನೇನು ಒಗ್ಗರಣೆ ಹಾಕಿದ್ವಲ್ಲ ಆ ಫ್ಲೇವರ್ಸು, ಆಮೇಲೆ ಈಗ ರುಬ್ಬಿದ್ವಲ್ಲ ಆ ಫ್ಲೇವರ್ಸ್ ಬರ್ಸ್ಟ್ ಆಗ್ತದೆ. ಸೊ ತುಪ್ಪ ಹಾಕ್ಕೊಂಡು ಮನೆಯಲ್ಲಿ ತಿನ್ಕೊಳ್ಳಿ ಗೈಸ್. ಸೊ ಥ್ಯಾಂಕ್ ಯು ಗೈಸ್. ಸೊ ಕೀಪ್ ವಾಚಿಂಗ್
ಬನ್ರಿ ರೆಸಿಪಿ ಮಾಡೋಣ, ಲೆಟ್ಸ್ ಗೋ. ಚೆನ್ನಾಗಿದೆ. ಹೌದಾ, ಸೂಪರ್ ಐಡಿಯಾ. Here we go.